ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಬಗ್ಗೆ ನಿಖರವಾದ ಪ್ರಖರವಾದ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆಲ್ಲವೂ ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲೇ ಆಗಿರುತ್ತೆ. ಅದರ ಜೊತೆಗೆ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ನೀವೇನ್ ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ಈಗಲೇ ಕರೆ ಮಾಡಬೇಕು, ರಿಜಿಸ್ಟರ್ ಆಗಬೇಕು. ಇದೇ ಜೂನ್ 8ನೇ ತಾರೀಕಿನಿಂದ ಆರಂಭವಾಗ್ತಾ ಇರುವಂತಹ ಈ ಒಂದು 113ನೆಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಬ್ಯಾಚ್ಗೂ ಕೂಡ ನೀವು ಜಾಯ್ನ್ ಆಗಬಹುದು, ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ಅಂದರೆ ಇವತ್ತೇ ಆ ಸುದಿನ. ಇವತ್ತು 11 ಗಂಟೆಗೆ ಒಂದು ಬ್ಯಾಚ್ ಆರಂಭವಾಗ್ತಾ ಇದೆ. ಅಂದರೆ ಒಂದು ತರಗತಿ ನಡೆಯುತ್ತೆ. ಹಾಗೆ ಸಂಜೆ 7ವರೆಗೆ ಒಂದು ತರಗತಿ ನಡೆಯುತ್ತೆ. ಇದ್ರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ಗುರುಗಳೇ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇವತ್ತು 113ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಭಾಳಷ್ಟು ಜನ ಜಾಯ್ನ್ ಆಗಿರ್ತಕ್ಕಂಥವ್ರಿಗೆ ಸ್ವಾಗತ ಹೇಳ್ತಾ, ಸೊ ಜೀವನವನ್ನು ಸುಮಧುರವಾಗಿ ಮಾಡೋಕ್ಕೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಮೇಲೆ ಭಯಪಡಿಸ್ತಕ್ಕಂಥದ್ದನ್ನು ಫಸ್ಟ್ ಹೋಗಲಾಡಿಸ್ಕೊಳ್ಳಿ. ಇವತ್ತಿನ ದಿವಸ ನಾವು ಹೆದರ್ಕೊಳ್ತಕ್ಕಂಥದ್ದು ಕೆಲವು ಮದುವೆ ಆಗಿಲ್ಲ ಅಂದರೆ ಕಾಳಸರ್ಪ ದೋಷ ಇದೆ ಅಂತ ಹೇಳ್ತಕ್ಕಂಥದ್ದು. ಕಾಳಸರ್ಪ ದೋಷ ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಬಂದರೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲೋ ರಾಹು 3ನೇ ಮನೆಯಲ್ಲೋ ಕೇತು 9ನೇ ಮನೆಯಲ್ಲೋ ಇದ್ದಾಗ, ಅಥವಾ ರಾಹು 4ನೇ ಮನೆ ಮತ್ತು ಕೇತು 10ನೇ ಮನೆ, ಅಥವಾ ರಾಹು 6ನೇ ಮನೆ, ಕೇತು 12ನೇ ಮನೆ, ಇವೆಲ್ಲ ಇದ್ದಾಗ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹೇಳಿಬಿಡ್ತಾರೆ. ಯಾವುದಕ್ಕೆ ಹೇಳಿಬಿಡ್ತಾರೆ? ಮದುವೆಗೆ ಕಾಳಸರ್ಪನೇ ಕಾರಣ ಅಂತ. ಎಲ್ಲಿವರೆಗೂ ರಾಹು ಅಥವಾ ಕೇತು 7ನೇ ಮನೆ ಸೂಚ್ಯಾಂಕ ಬರಲ್ವೋ, ಸುಮ್ಮನೆ ಕೆಲವು ಕಾಂಪೌಂಡ್ರುಗಳು ಅಡ್ಡೇಟ್ ಮೇಲೆ ಗುಡ್ಡೇಟು ಕಾಳಸರ್ಪ ದೋಷ ಅಂತ ಹೇಳ್ತಕ್ಕಂಥದ್ದು, ಅದರಿಂದ ಮದುವೆ ವಿಳಂಬ ಅಂತಕ್ಕಂಥದ್ದು ಅಪ್ಪಟವಾದ ಸುಳ್ಳು. ಆಯಾ ವ್ಯಕ್ತಿಯ ದಶಾಭುಕ್ತಿಗಳು ಭಾಳ ಇಂಪಾರ್ಟೆಂಟು. ಆಯಾ ವ್ಯಕ್ತಿಯ ದಶಾಭುಕ್ತಿ ಅಂತರ್ಭುಕ್ತಿ ಸೂಚನೆ ಮಾಡುತ್ತೆ ಹೇಗೆ ಏನು ಅಂಥೇಳಿ ಸೂಚನೆ ಮಾಡ್ತಕ್ಕಂಥದ್ದು. ಆ ಸೂಚನೆ ಮೇಲೇ ನಾವು ಮದುವೆ ವಿಚಾರ ನಿರ್ಧಾರ ಮಾಡಬೇಕು. ಕರೆ ತಗೊಳ್ಳೋಣ. ಓಕೆ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಬಹುದಾಗಿದೆ ಈ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ದಾವಣಗೆರೆಯಿಂದ ಮೇಡಮ್ ಫೋನ್ ಮಾಡ್ತಾ ಇರೋದು. ನಾವು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಯಾರ ಬಗ್ಗೆ ಅವ್ರದ್ದು ಡೇಟ್ ಆಫ್ ಬರ್ತ್, ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ನಾವು ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳ್ತೀವಿ ಮೇಡಮ್. ಹೇಳಿ. 15/3/1982 ಮೇಡಮ್. 15/3/1982. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 4:15 ಬೆಳಗಿನ ಜಾವ 4:15 ಮೇಡಮ್. ದಾವಣಗೆರೆ 4:15. ಓಕೆ, ದಾವಣಗೆರೆನಲ್ಲ? ದಾವಣಗೆರೆನಲ್ಲಿ ಹುಟ್ಟಿರೋದು ಮೇಡಮ್. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಜಾಬ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಏನು ಜಾಬ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅಂದ್ರೆ ಇವಾಗ ಏನ್ ಜಾಬ್ ಮಾಡ್ತಾ ಇದಾರೆ? ಏನ್ ಜಾಬ್ ಮಾಡ್ತಿದ್ದಾರೆ? ಅವರು ಜಾಬ್ ಅಲ್ಲಿ ಇದ್ರು ಮೇಡಮ್, ಹಿಮಾಲಯ ಕಂಪ್ನಿಲಿ ಇದ್ರು. ರಿಸೈನ್ ಆದ್ಮೇಲೆ ಮತ್ತೆ ಯಾವ ಕಂಪ್ನಿಗೂ ಜಾಬ್ ಹೋಗಿಲ್ಲ ಮೇಡಮ್. ಬರೀ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದು ವಾಟರ್ದು ಸಪ್ಲೈ ಮಾಡ್ತಾ ಇದಾರೆ. ಓಕೆ ಮೇಡಮ್. ನಮಸ್ಕಾರ. ನಮಸ್ಕಾರ ಗುರುಜಿ. 1982? ಹಾಂ ಗುರುಜಿ, 1982 15 ಮಾರ್ಚ್. ಸರಿ, ಆಯಿತು. 15 ಮಾರ್ಚ್ 1982 4:15 ಬೆಳಗಿನ ಅಲ್ವಾ? ಇದ್ರ ಪ್ರಕಾರ ರಾಶಿ ವೃಶ್ಚಿಕ ರಾಶಿ, ವಿಶಾಖ ನಕ್ಷತ್ರ 4ನೇ ಪಾದ.
2021 ಆದ ನಂತರ ಇವರಿಗೆ ಕೇತು ದಶೆ ಬಂದಿದೆ. ಹೌದು ಗುರುಜಿ. ಕೇತು ದಶೆ 2028ವರೆಗೂ ಇರತಕ್ಕಂಥದ್ದು. ಕೇತು ದಶೆ ಕಾಂಬಿನೇಷನಲ್ಲಿ ಜಾಬ್ ವಿಚಾರದಲ್ಲಿ ಹೇಗಿದೆ ಅಂತ ನೋಡೋಣ. ಕೇತು 12 ಅಂತ ತೋರಿಸಿದಾಗ ಅವ್ರಿಗೆ ಜಾಬಲ್ಲಿ ಕಳ್ಕೊಳ್ತಕ್ಕಂಥದ್ದು, ಆಸೆ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. 2028ವರೆಗೂ ಕೂಡ ಅವ್ರಿಗೆ ಜಾಬಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ. ಎಲ್ಲಿ ಸೇರಿದ್ರೂ ಕೂಡ ಪರಿಪೂರ್ಣವಾಗಿ ಆಗಲ್ಲ. ಬಿಸ್ನೆಸ್ ಮಾಡಿದ್ರಂತೂ ಟೋಟಲ್ ಲಾಸ್. ಆಲ್ರೆಡಿ ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಂಡಿದ್ದಾರೆ ಗುರುಜಿ. ಅದರಿಂದ ಸಾಲ ಬಾಧೆಗಳು ಒದ್ದಾಡ್ತಾ ಇದಾರೆ ಗುರುಜಿ. ಆ ಸಾಲ ತೀರ್ಸಕ್ಕೋಸ್ಕರ ಬಹಳ ಒದ್ದಾಡ್ತಾ ಇದಾರೆ. ಮೇಡಮ್ ಜ್ಯೋತಿಷ ನೋಡ್ತಾ ಇದಾರೆ ಸರ್ ಗುರುಜಿ. ನಿಮ್ದು ಒಂದು ಎಪಿಸೋಡ್ ಬಿಡದೇನೆ ನೋಡ್ತಾ ಇದಾರೆ ಗುರುಜಿ. ಒಂದ್ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ 12 ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. 2021ರಿಂದ ಪ್ರಾರಂಭ. ಅದಕ್ಕೆ ನಾನು ತುಂಬ ಜನ ಕೇಳೋದು, ಜ್ಯೋತಿಷ್ಯ ಸುಳ್ಳಾಗಲ್ಲ. ನೀವು ಹೋಗ್ತಾ ಇರ್ತಕ್ಕಂಥ ಯಾರು ಜ್ಯೋತಿಷ್ಯರು ಇರ್ತಾರಲ್ಲ ಅವರೆಲ್ಲ ಬರೀ ಸುಳ್ಳು ಹೇಳೋದು. ಇಲ್ಲಿ ಕ್ಲೀನಾಗಿ ನೋಡಿ, ಬಿಸ್ನೆಸ್ ಹಾಕಿದ್ದೀನಿ, ಬ್ಯಾಡ್ ಇನ್ ಬಿಸ್ನೆಸ್ ಸಕ್ಸಸ್ ರೇಟ್ ಮುಗೀತು. ಎಲ್ಲ ಬ್ಯಾಡ್ ಸೈಡ್ ಎಲ್ಲ 12 ಆ್ಯಕ್ಟಿವೇಟ್ ಆಗಿದೆ. ತಿಪ್ಪರ್ಲಾಗ ಹಾಕಿದ್ರು 5, 8, 9, 12 ಬಂದಾಗ ಎಲ್ಲ ಆ್ಯಕ್ಟಿವೇಟ್ ಆಗೋಗಿದೆ. ಇನ್ನೂ ಹೋಗ್ತಾ ಮನೆ ಮಾಟ ಮಾರ್ಕೊಳ್ತಕ್ಕಂಥ ಕಾಂಬಿನೇಷನು ಬಂದ್ಬಿಡುತ್ತೆ. ಸೊ ನಿಮ್ಮ ಯಜಮಾನ್ರಿಗೆ ಹೇಳಿ, ಸೊ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಅವ್ರಿಗೆ ಆಗಬರಲ್ಲ. ಬೇರೆ ಊರಿಗೆ ಹೋಗ್ಬಿಟ್ಟು ಕೆಲಸ ಮಾಡಬೇಕು. ದೂರ ಪ್ರದೇಶ. ಇದಕ್ಕೆ ಒಂದೇ ಒಂದು ಇನ್ನು 3 ವರ್ಷ ಇರೋದ್ರಿಂದ ಅವ್ರು ಏನು ಮಾಡಿದ್ದಾರೆ, ಅದು ಯಾವುದೋ ಕಂಪ್ನಿ ಇದ್ರಿಂದಲ್ಲ, ಅದೇ ಥರ ಕಂಪ್ನಿ ದೂರ ಪ್ರದೇಶ, ಮುಂಬೈಯೋ, ಪೂನಾ, ಚೆನ್ನೈ, ಇನ್ನು ಡೆಲ್ಲಿ ಅಂಥ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡಿದ್ರೆ ಬದುಕೋತಾರೆ. ಇಲ್ಲ ಅಂದರೆ ಮನೆಯೆಲ್ಲ ಗುಡಿಸಿ ಗುಂಡಾಂತರ ಆಗ್ತಕ್ಕಂಥದ್ದು. ಯಾಕೆಂದರೆ ಕೇತು ಗ್ರಹ ವೆರಿ ಡೇಂಜರಸ್ ಗ್ರಹ. ಅದು 12 ಬಂದುಬಿಟ್ರೆ ಆಧ್ಯಾತ್ಮಿಕ ಚಿಂತನೆ, ಜ್ಯೋತಿಷ್ಯ ಮಾಡ್ಬೋದು. ಜ್ಯೋತಿಷ್ಯದಲ್ಲಿ ಹಣ ಅಪಾರವಾಗಿ ಗಳಿಸ್ತಾರೆ. 12ನೇ ಮನೆ ಯಾರ್ಯಾರಿಗಿರುತ್ತೋ. ನಾನು ತುಂಬ ಜನ ನೋಡಿದ್ದೀನಿ. 12ನೇ ಮನೆ ಬಂದಾಗ, 8ನೇ ಮನೆ ಬಂದಾಗ ಜ್ಯೋತಿಷ್ಯದಲ್ಲಿ ಅಪಾರವಾಗಿರ್ತಕ್ಕಂಥ, ಸ್ವಲ್ಪ ಕಷ್ಟ ಬರುತ್ತೆ ಇನಿಷಿಯಲಿ ಕಲಿಬೇಕಾರೆ, ಆದರೆ ಅಪಾರವಾಗಿರ್ತಕ್ಕಂಥ ದುಡ್ಡು, ಹೆಚ್ಚಿನ ಒಂದು ನೆಮ್ಮದಿ ಬರ್ತಕ್ಕಂಥದ್ದೇ 7ನೇ 12ನೇ ಮನೆ 8ನೇ ಮನೆ ಆ್ಯಕ್ಟಿವೇಟ್ ಆದಾಗ. ಎಸ್ ವೀಕ್ಷಕರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಸ್ವಲ್ಪ ಸ್ಪಷ್ಟವಾಗಿ ಮಾತನಾಡಿ. ಮಾಡ್ತಾ ಇದ್ದೇವೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನಿ ಬಾಡಿಗೆ ಬರಾಕ್ ಬರ್ತದೆ. ಸಾಲ ಮಾಡಿ ಮನಿ ಕಟ್ಟಿಸೇವಿ. ಅದ್ರ ತುಂಬಾಕು ರೊಕ್ಕ ಇಲ್ದಂಗ ಆಗೈತಿ. ಅದಕ್ಕೆ ಬಾಡಿಗೆ ಬರ್ತಾರ ಹೆಂಗ ಅಂತ ಕೇಳ್ಬೇಕಾಯ್ತು. ಅಂದ್ರೆ ಈಗ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನೆ ಆದ್ಮೇಲೆ ಆಗಲ್ರಿ. ಓಕೆ, 1ರಿಂದ 249 ಒಳಗೆ ಒಂದ್ ಸಂಖ್ಯೆನ ಹೇಳಿಮಾ. 66. 66. ಹ್ಮ್. ಗುರುಗಳಿದ್ದಾರೆ, ಮಾತನಾಡಬಹುದು. 66 66. ಯಾವಾಗ ಮನೆ ಕಟ್ಟಿದ್ದು? ಈಗ 1ರಿಂದ ಕಟ್ಟಿವ್ರಿ. ಅವಾಗರ ಒಂದಿಷ್ಟು ಬಂದ್ರು. ಈಗ ಅಟ್ಟ ಬರಾಕವಲ್ರಿ. ಅದ್ರ ಸಾಲ ಕಟ್ಟದ ಯಾವಾಗ ಮನೆ ಕಟ್ಟಿದ್ದು ಅಂತ ಕೇಳಿದ್ ನಾನಲ್ವಾ? ಯಾವಾಗ ಮನೆ ಕಟ್ಟಿದ್ದು? ಯಾವಾಗ? 20ನೇ ಇಸ್ವಿ ಕಟ್ಟೇವ್ರಿ. 20ನೇ ವರ್ಷ ಅಂದ್ರೆ 5 ವರ್ಷ ಆಯ್ತಾ ಕಟ್ಟಿ? ಹ್ಞೂನ್ರಿ. 5 ವರ್ಷ ಆಯ್ತಲ್ವಾ? ಲೋನಲ್ಲಿ ಕಟ್ಟಿದ್ರಾ ಹೆಂಗೆ? ಈಗ ಲೋನ್ ಕಟ್ಟೋದು ಭಾರಿ ಕಷ್ಟ ಆಗ್ಬಿಟ್ಟದ್ರಿ. ಬಾಡಿಗೆ ಬರಾಕವಲ್ರು. ಬರ್ತಾರ್ರಿ, ಇದು ಮಾಡ್ತಾರ, ಮತ್ತು ಬಿಟ್ಟು ಹೋಗ್ತಾರ. ಅದ ಅಡ್ವಾನ್ಸ್ ಇಲ್ದ ಮನಿ ಕೊಟ್ಟವಿ, ಅಡ್ವಾನ್ಸ್ ಕೊಡಂಗಿಲ್ಲ. ಅದು ಹೋತು ಹಂಗ ಆಗ್ಬಿಟ್ಟ. ಲೀಸ್ಗೆ ಏನಾರು ಕೊಡಿ, ಬರ್ತಾರೆ. ಲೀಸ್ ಕೊಟ್ಟಾರ, ಇದು ಅಂತ ಯಾರು ಬಂದಿಲ್ಲ ಬಿಟ್ರಿ. ಅಲ್ಲಲ್ಲ, ನೀವು ಪ್ರಶ್ನಾಶಾಸ್ತ್ರದಲ್ಲಿ ಏನು ಬಂದಿದೆ ಅಂತಂದರೆ, 2ನೇ ಮನೆ ಅನ್ನೋದು ಲಂಸಮ್ ಅಮೌಂಟ್ ಅಂತ ನಾವು ಹೇಳ್ತೀವಿ ನಮ್ಮ ಪ್ರಕಾರ. ನೀವು ಲೀಸ್ಗೆ ಕೊಡ್ಬೋದು, ಬಟ್ ಆದರೆ ಕೇತು ರೆಟ್ರೋಗ್ರೇಡ್ ಅಂತ ಕರಿತೀವಿ. ರೆಟ್ರೋಗ್ರೇಡ್ ಅಂತಂದರೆ ಸ್ವಲ್ಪ ನಿಧಾನ ಆಗುತ್ತೆ, ಬಟ್ ಆದರೆ ಲೀಸ್ಗೆ ಬರೋದು, ಲೀಸ್ಗೆ ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಬರ್ತಾ ಇದೆ. ನಿಮ್ಮಿಷ್ಟ. ಪ್ರಶ್ನಾಶಾಸ್ತ್ರದಲ್ಲಿ ಗ್ರಹಗಳು ಹೇಳ್ತಾ ಇರೋದು ಲೀಸಿಗೆ ಬಂದರೆ ನಿಮಗೆ ತಡ್ಕೋಬೋದು, ಸಾಲ ಗೀಲ ಇತ್ತು ಅಂತಂದರೆ ಕ್ಲಿಯರ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದೆ. ನಿಮ್ಮ ಇಷ್ಟ. ಲೀಸ್ಗೆ ಕೊಡಬೇಕು. ತಿಂಗಳ ಕೊಟ್ಟರೆ ವರ್ಕೌಟ್ ಆಗಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಇನ್ನು 113ನೆಯ ಬ್ಯಾಚ್ ಇಂದಿನಿಂದ ಆರಂಭವಾಗ್ತಾ ಇದೆ.
ಈ ಒಂದು ಸುದಿನವನ್ನ ಒಂದು ಅವಕಾಶವನ್ನ ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ನೋಡಿ, 113ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಹಾಗಾದ್ರೆ ಜ್ಯೋತಿಷ್ಯ ನಕ್ಷತ್ರ ನಾಡಿ ತರಗತಿಯಲ್ಲಿ ಏನೇನೆಲ್ಲ ಕಲಿಬಹುದು ಅನ್ನೋದರ ಕುರಿತಂತೆ ಒಂದು ಸ್ಪೆಷಲ್ ವಿಟಿ ಇದೆ, ನೋಡ್ಕೊಂಬರೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಹೀಯಾಳ್ಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ಆರಂಭವಾಗ್ತಾ ಇದೆ 113ನೇ ಬ್ಯಾಚ್. ನೀವೆಲ್ಲರೂ ಕೂಡ ಜ್ಯೋತಿಷ್ಯವನ್ನ ಕಲಿಯಬಹುದಾಗಿದೆ. ಮನೆಯಿಂದಲೇ ಕುಳಿತುಕೊಂಡು ಕೇವಲ 7,999 ರೂಪಾಯಿಗೆ ನಕ್ಷತ್ರ ನಾಡಿ ತರಗತಿಯನ್ನ ನೀವು ಜಾಯಿನ್ ಆಗಿ ನಿಮ್ಮ ಜ್ಯೋತಿಷ್ಯವನ್ನ ಕಲಿತು ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಕೈಲಾಶ್ ಯಂತ್ರ, ಈ ಕೈಲಾಶ್ ಯಂತ್ರ ಯಾವ ರೀತಿ ವರ್ಕ್ ಆಗುತ್ತೆ, ಹಾಗೆ ಅದನ್ನ ಯಾವ ರೀತಿ ಆರ್ಡರ್ ಪ್ಲೇಸ್ ಮಾಡೋದು, ಈ ಕುರಿತಂತೆ ಒಂದು ಸ್ಪೆಷಲ್ ವಿಟಿ ಇದೆ, ನೋಡ್ಕೊಂಡು ಬರೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ವೀಕ್ಷಕರೇ, ನೀವು ಕೂಡ ಕೈಲಾಶ್ ಯಂತ್ರವನ್ನ ಆರ್ಡರ್ ಮಾಡಬಹುದಾಗಿದೆ. ಅದರಿಂದ ಪೂಜಾ ಫಲಗಳನ್ನ ಕೂಡ ಪಡೆಯಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನರಗುಂದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಮೇಡಮ್. ಓಕೆ, ಯಾವ ವಿಚಾರವಾಗಿ ಸರ್? ನಮ್ದು ವರ್ಗಾವಣೆ ಆಗಿದೆ, ಹೊಳ್ಳಿ ಮರಳಿ ಆಗತ್ತೆ ಇಲ್ಲ ಅಂತ ಕ್ವಶನ್. ಇನ್ನೊಮ್ಮೆ ಹೇಳಿ. ಟ್ರಾನ್ಸ್ಫರ್ ಆಗಿದೆ ಬೇರೆ ಕಡೆ, ಇಲ್ಲಿಂದ ಟ್ರಾನ್ಸ್ಫರ್ ಆಗಿದೆ. ಯಾವ ಫೀಲ್ಡ್ ಅಲ್ಲಿ ಇದ್ದೀರಾ ಇವಾಗ? ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಡಮ್. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. 1 to 249 ಒಳಗಡೆ ಒಂದು ಸಂಖ್ಯೆನ ಹೇಳಿ ಸರ್. 86. 76 ಗುರುಗಳಿದ್ದಾರೆ. 86. 86
ಹ್ಞೂ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಪ್ರಶ್ನೆ ಏನು? ನಮಸ್ತೆ ಗುರುಜಿ. ಪ್ರಶ್ನೆ ಏನು? ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಗುರುಜಿ. ಅಲ್ಲ, ಪ್ರಶ್ನೆ ಹೇಳಿ ಬೇಗ. ನಮ್ದು ವರ್ಗಾವಣೆ ಆಗಿದೆ ಬೇರೆ ಕಡೆ, ಒಳ್ಳೆ ಮರಳಿ ಹಾಕತ್ತೆ ಅಂತೆ. ಓಕೆ, ವಾಪಸ್ಸು ಯಾವಾಗ ಆಗತ್ತೆ ಅಂತೆ? ಕಂಪನಿಯಿಂದ ಮಾಡಿದ್ದಾರೆ. ಸೊ 10ನೇ ಕಸ್ಬ್ ನೋಡಬೇಕು. ಓಕೆ, 10ನೇ ಕಸ್ಬಲ್ಲಿ ಏನು ಹೇಳುತ್ತೆ ನೋಡೋಣ. 8, 11 ಬಂದಿರತಕ್ಕಂಥ ನಕ್ಷತ್ರ ಬುಧ 2, ಸ್ವಲ್ಪ ಫ್ರೂಟ್ ಟೇಸ್ಟು 1, 7. ಸ್ವಲ್ಪ ದಿವಸ ಇದ್ದಾದಮೇಲೆ ಆಗುತ್ತೆ. ಯಾಕೆಂದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ 11, 2 ಬಂದಿದೆ ಅಂದರೆ ಲಾಭ, ಪ್ಲಸ್ ನೀವು ಮನೆ ಹತ್ರ ಅಂತ ಅನ್ಕೋಬೋದು. 2 ಅಂದರೆ ಮನೆ ಹತ್ರ ಅದಾಗುತ್ತೆ. ಸ್ವಲ್ಪ ನೀವು ಹೆಚ್ಚಿನ ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ. 6 months to 1 year ಒಳಗಡೆ ಮತ್ತೆ ನೀವು ಹೊಳ್ಳಿ ನಿಮ್ಮ ಜಾಗಕ್ಕೆ ಟ್ರಾನ್ಸ್ಫರ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕೆಂದರೆ 11, 12 ಅಂದರೆ ನಿಯರ್ ಟು ಹೋಮ್ ಅಂತ ಬರುತ್ತೆ. ಖಂಡಿತ ಆಗುತ್ತೆ, ಬಟ್ ಅಬ್ಸ್ಟಕಲ್ಸ್ ಇದ್ದೇ ಇರುತ್ತೆ. ಸ್ವಲ್ಪ ಎಳ್ಳೆಣ್ಣೆಯನ್ನು ಶನಿವಾರ ದಾನ ಮಾಡ್ತಾಯಿರಿ. ಸ್ವಲ್ಪ ಖಂಡಿತ ಈ ಸ್ವಲ್ಪ ಇನಿಷಿಯಲ್ ಅಬ್ಸ್ಟಕಲ್ಸ್ ಇರುತ್ತೆ, ಬಟ್ ಸಕ್ಸಸ್ ಆಗೇ ಆಗುತ್ತೆ. ಸೊ ಒಂದಾದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ, ಆಮೇಲೆ ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು. ದಿಸ್ ಟು ದಿಸ್ ಆ 3 ಕಾಂಬಿನೇಷನ್ ನೋಡಿದಾಗ ಫಸ್ಟ್ ಅಬ್ಸ್ಟಕಲ್ ಇದೆ, ಫ್ರೂಟಲ್ಲಿ ಸಕ್ಸಸ್ ಇದೆ, ಸ್ವಪ್ರಯತ್ನದಿಂದ ಎಲ್ಲ ಸಕ್ಸಸ್ ಆಗುತ್ತೆ, ಟೆನ್ಷನ್ ಇಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಂತಹದ್ದೇ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಇದೀಗ ನಕ್ಷತ್ರ ನಾಡಿ ತರಗತಿಯ ಕುರಿತಂತೆ ಒಂದು ಸ್ಪೆಷಲ್ ವಿಟಿ ಪ್ಲೇ ಆಗುತ್ತೆ, ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಜ್ಯೋತಿಷ್ಯ ಕಲಿಬೇಕಾ? ಹಾಗಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿರಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಾನು ಗುಲ್ಬರ್ಗದಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಇದು ಪ್ರಶ್ನಾಶಾಸ್ತ್ರ ಹೋಗ್ತೀನಿ. ಓಕೆ, ಹೇಳಿಮ್ಮ, ನಂಬರ್ ಹೇಳಿ. 49. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಮನೆಯವರು ಇದು ಗೋಲ್ಡ್ ಇಟ್ಟು ಲೋನ್ ತಗೊಂಡ್ ಮನೆ ಮಾಡ್ಬೇಕಂತಿದ್ರೆ ಆಗುತ್ತಾ ಇಲ್ವಾ ಅಂತ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಗುರುಗಳೇ, ಇದು
ಅದನ್ನೇನು ಪ್ರಶ್ನೆ ಕೇಳೋದು? ಗೋಲ್ಡ್ ಇಟ್ಟರೆ ದುಡ್ಡು ಕೊಟ್ಟೇ ಕೊಡ್ತಾರೆ. ಸ್ವಲ್ಪ ದೂರ ಬಮ್ಮ, ಮಗು ಅಳ್ತಾ ಇರೋದು ನಮ್ಗೆ ಕೇಳಿಸ್ತಾ ಇಲ್ಲ, ಸ್ವಲ್ಪ ದೂರ ಬನ್ನಿ. ಅದೇ ಮನೆ ಮಾಡ್ಬೋದಾ ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ, ಮಗು ಕಿರ್ಸ್ತಾ ಇದೆ, ನಮಗ್ ಕೇಳಿಸಲ್ಲ. ಮನೆ ಮಾಡ್ಬೋದಾ? ನಿಮ್ಗೆ ಕೇಳಿಸಲ್ವ? ನಮ್ಮ ಕಿವಿ ಕೇಳಿಸಲ್ವಾ? ಮಗು ಕೇಳಿಸ್ತಾ ಇದೆ ಅಂದ್ರೆ ನಿಮ್ಮ ಮಾತು ಎಲ್ಲಿಂದ ಕೇಳಿಸುತ್ತೆ ಅಂತ ಹೇಳ್ತಾ ಇದ್ದೀನಿ. ಗುರುಗಳೇ ಮನೆ ಮಾಡ್ಬೋದಾ ಇಲ್ವಾ ಅಂತ. ಮನೆ ಗೋಲ್ಡ್ ಇದ್ರೆ ಮಾರ್ಬೇಕು. ಅದು ಪ್ರಶ್ನಾಶಾಸ್ತ್ರ ಏನಕ್ಕೆ ಅಂತ ಕೇಳ್ತಾ ಇದ್ದೀನಿ. ಕರೆಕ್ಟ್ ಆಗಿಲ್ಲ, ಸ್ಪಷ್ಟವಾಗಿಲ್ಲ ಪ್ರಶ್ನೆ. ಸ್ಪಷ್ಟವಾಗಿಲ್ಲ ಪ್ರಶ್ನೆ. ಗೋಲ್ಡ್ ಲೋನ್ ತಗೊಂಡು ಮನೆ ತಗೊಂಡ್ಬೋದಾ ಹೆಂಗೆ ಅಂತ. ಯಾವ ಥರ ನಾವೇ ಹೇಳ್ಕೊಡ್ಬೇಕು ಅವ್ರಿಗೆ? ಗೋಲ್ಡ್ ತಗೊಂಡು ಕಟ್ಟಿದ್ರೆ ಮತ್ತೆ ತೀರ್ಸಕ್ಕಾಗತ್ತಾ, ಅದು ಪ್ರಶ್ನೆ ಇರಬೇಕು. ಗೋಲ್ಡ್ ತಗೊಂಡ್ರೆ ಲೋನ್ ಸಿಗುತ್ತಾ, ಗೋಲ್ಡ್ ತಗೊಂಡ್ರೆ ಲೋನ್ ಸಿಗುತ್ತಾ? ಲೋನ್ ಕೊಡ್ತಾನೆ, ಕಳ್ಳನಿಗೆ ಕೊಟ್ರು ಕೊಡ್ತಾನೆ. ಏನು ಮಾತಾಡ್ತೀರಮ್ಮ? ಏನಾದ್ರು ತಲೆಗೆಲ್ಲ ನೆಟ್ಗಿದೆಯಾ ಇಲ್ವೋ ಗೊತ್ತಿಲ್ಲ. ಅದ್ಯಾಕೆ ಗೋಲ್ಡ್ ಇಟ್ಬಿಟ್ಟು ಲೋನ್ ತಗೋಬೇಕು? ದುಡಿಯಲ್ವಾ ನಿಮ್ಮ ಯಜಮಾನ್ರು? ದುಡಿದಾರೆ, ಅದ್ರ ಮೇಲೆ ಲೋನ್ ಸಿಗಲ್ವಾ? ದುಡಿಯೋದ್ಮೇಲೆ ಲೋನ್ ಸಿಗಲ್ವಾ? ಅವರು ನೀನ್ ಸ್ವಲ್ಪ ಕೊಡ್ಬೇಕು, ಇಲ್ದಿದ್ರೆ ಮನೆ ಮಾಡಕ್ ಆಗಲ್ಲ ಅಂತ ಇದಾರೆ. ನಿಮಗೆ ಓಕೆ. ಇದು ಪ್ರಾಬ್ಲಮ್ ಏನು ಅಂದರೆ ಹೆಂಡತಿ ಮೇಲೆ ಪ್ರೆಷರು. ಗೋಲ್ಡ್ನೇನಾರು 90% ಅಡ ಇಟ್ಟರೆ ಗುರುತತ್ವ ಕಳ್ಕೊತೀರ. ಇದು ನಾನು ಟಿ ವಿಲಿ ಹೇಳಿ ಸಾಕಾಗೋಯ್ತು. ಎಲ್ಲೋ ಯಾರ್ದೋ ಜಾತಕ ತುಂಬ ಚೆನ್ನಾಗಿದ್ದು ಒಂದು 20% ಗೋಲ್ಡ್ ಇಟ್ಟು ಬಿಡಿಸ್ಕೊಂಡು ಚೆನ್ನಾಗಿ ಉದ್ಧಾರ ಆಗಿದ್ದಾರೆ. ಇನ್ನು 80% ಗೋಲ್ಡ್ ಇಟ್ಟು ಹಾಳಾಗಿರೋದೇ ಜಾಸ್ತಿ. 80%. ಯಾಕಂದರೆ ಗುರು ದನಕಾರಕ. ಆ ದನಕಾರಕ ಆಗಿರೋನ ಕರ್ಕೊಂಡೋಗಿ ಅಲ್ಲಿ ಅಡ ಇಟ್ಬಿಟ್ರೆ ಕಷ್ಟ. ಆದರೆ ತೀರಿಸೋ ಶಕ್ತಿ ಅದೆಲ್ಲ ಇದೆ, ಕಾನ್ಫಿಡೆನ್ಸ್ ಇದೆ. ಸುಮ್ಮನೆ ನಿಮ್ಮ ಯಜಮಾನರು ನಿಮ್ಮನ್ನ ಎದುರಿಸ್ತಾ ಇದ್ದಾರೆ. ಇವಳಿಗೆ ಏನಾದ್ರು ಒಂದು ಸ್ವಲ್ಪ ನನ್ನ ಪ್ರೆಷರ್ ಗೊತ್ತಾಗಬೇಕು ಅಂತ. ಹೆಣ್ಮಕ್ಳಿಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರ್ತದಲ್ಲ, ಆ ಸಾಫ್ಟ್ ಕಾರ್ನರ್ ಹೆಂಗೆ ಮನೆ ಮಾಡಬೇಕಾ, ನಿಂದು ಗೋಲ್ಡ್ ಇಡು, ಮನೆ ಮಾಡಬೇಕಾ, ಗೋಲ್ಡ್ ಇಡು ನಿಂದು ಅಂತ. ಇರಲಿ, 1 to 241 ನಂಬರ್ ಹೇಳಿ ನೋಡೋಣ. 49 ಗುರುಗಳೇ. 49. ಏನು ಕೆಲಸ ಮಾಡ್ತಾರೆ ನಿಮ್ಮ ಯಜಮಾನರು? ಅವ್ರು ಫೈನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಫೈನಾನ್ಸ್ ಕಂಪ್ನಿಲಿ ಕೆಲಸ ಮಾಡಿ ಫೈನಾನ್ಸೇ ಕೊಡ್ತಾ ಇಲ್ವ ಅವರು? ಅವರು ನೀನ್ ಕೊಟ್ರೇನೆ ಕೊಡೋದು, ಇಲ್ದಿದ್ರೆ ಮಾಡಕ್ ಆಗಲ್ಲ ಅಂತ ಇದಾರೆ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರ ಬಾಸ್ ಏನು ಹೇಳಿರಲ್ಲ, ಇವ್ರು ಹೇಳಿದ್ರು, ಇವ್ರು ಕೇಳಬೇಕಷ್ಟೇ. ಅವ್ರಿಗೆ ನಿಮ್ಮ ಪ್ರೆಷರ್ ತೋರಿಸ್ತಕ್ಕಂಥದ್ದನ್ನು ತೋರಿಸುತ್ತೆ. 4ನೇ ಮನೆ ನೋಡೋಣ. 4, 10, 1, 4, 3 ಬಿಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಡಿಲೇ ಮಾಡ್ತಾರೆ ತುಂಬ. ನಿಮಗೆ ಅಂದ್ಕೊಂಡಾಗ ನಿಮ್ಮ ಫಂಕ್ಷನ್ ಇದ್ದಾಗ ಸಿಗಲ್ಲ. 3ನೇ ಮನೆ, 2ನೇ ಮನೆ ನಮಗೆ ನಾವು ಜ್ಯುವೆಲರಿ ಅಂತ ಹೇಳ್ತೀವಿ. ಸೊ 2ನೇ ಮನೆಗೆ ನೆಕ್ಸ್ಟ್ ಮನೆ 3ನೇ ಮನೆ ಅಂದರೆ ಅದಕ್ಕೆ ಲಿಕ್ವಿಡ್ ಕ್ಯಾಶ್ ಅಂತ ಹೇಳ್ತೀವಿ. ಸೊ 3ನೇ ಮನೆ ಬಂದಿರೋದ್ರಿಂದ ನೀವು ಇಟ್ಟರೆ ನಿಮ್ಗೆ ದುಡ್ಡು ಬರುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಹೇಳಿದೆ. 1 ಮತ್ತು 3 ಇವೆರಡು ಮಧ್ಯದಲ್ಲಿ ಬಂದಿದೆ. 2 ಅಂದರೆ ಜ್ಯುವೆಲರಿ, 1 ಬಂದಿದೆ, ಈ ಕಡೆ 3 ಬಂದಿದೆ. ಇವೆರಡು ಮಧ್ಯದಲ್ಲಿ ಬಂದಿದೆ ಈ ನಂಬರ್ಸು. ಬಿಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಭಾಳ ವರ್ಷ. ಮತ್ತು ಅದಕ್ಕೆ ಕೊಟ್ಟು ಸೌದೋಗುತ್ತೆ. ಅದನ್ನು ಮರ್ತು ಬಿಡೋ ಅಂಥ ಪರಿಸ್ಥಿತಿನೂ ಅಂತ ತೋರಿಸ್ತಾ ಇದೆ. ನಿಮ್ಮಿಷ್ಟ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಗೋಲ್ಡ್ ಅಡ ಇಡಕ್ಕೆ ಹೋಗ್ತಾರೆ, ಜ್ಯೋತಿಷ್ಯ ಕಲೀರಿ 8,000 ಕೊಟ್ಟು ಅಂತಂದರೆ ಅದೇನೋ ಭಾರ. ಗೋಲ್ಡ್ ಇಟ್ಬಿಟ್ಟು ಅದಕ್ಕೆ ಬೇಕಾದ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾರೆ. ಎಷ್ಟು ಬೇಕಾದ್ರೆ ಬಡ್ಡಿ ಆಗಿಬಿಟ್ಟಿರುತ್ತೆ. ಅದು ಅವ್ರಿಗೆ ಗೊತ್ತಿಲ್ಲದೇ ಒಂದು 2 ಲಕ್ಷ ಆಗಿಬಿಟ್ಟಿರುತ್ತೆ. ಜ್ಯೋತಿಷ್ಯ ಕಲಿತು ಅದನ್ನು ಉಳಿಸ್ಕೋತೀವ ಇಲ್ವಾ, ಬೇರೆ ಏನು ಮಾಡ್ಬೋದು ಅನ್ನೋ ವಿಚಾರಕ್ಕೆ 8,000ಕ್ಕೆ ನಿಮಗೆ ಭಾರ. ನಾನು ನೋಡಿದ್ದೀನಿ ತುಂಬ ಜನ ಫ್ರೀ ಕ್ಲಾಸಿಗೆ ಬರ್ತಾರೆ, ಕಲಿಬೇಕು ಅಂತ ಆಸಕ್ತಿ ಇರುತ್ತೆ, ಅದೇನೋ ಅವ್ರಿಗೆ ತಲೆ ತಿರುಗುತ್ತೆ. ದೇವರು ಅವಕಾಶಗಳನ್ನ ಕೊಡ್ತಾನೆ, ನಿನ್ನ ಜೀವನ ನೋಡ್ಕೊ ಅಂತ. ನಿನಗೆ ಬೇರೆ ಕಡೆ ಲಾಸ್ ಮಾಡಿಸ್ದಂಗೆ ಇಲ್ಲಿ ಬಂದರೆ ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾನೆ. 8,000 ರೂಪಾಯಿ ಮುಖ ನೋಡಿಕೊಂಡು ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೊಂಡಿರ್ತಕ್ಕಂಥ ಮುಟ್ಟಾಳ್ರನ್ನ ನಾವು ನೋಡಿದ್ದೀವಿ. ನಮ್ಮ ಫ್ರೀ ಕ್ಲಾಸ್ಗೆ ಬಂದು ಎಕ್ಸಿಟ್ ಆದವರು. ಅವ್ರಿಗೆ ಆಮೇಲೆ ರಿಪೆಂಟ್ ಆಗ್ಬೋದು, ಬಟ್ ಆಗೋ ಅಷ್ಟಕ್ಕೆ ಅವ್ರಿಗೆ ಅಷ್ಟು ಮನಸ್ಸಿರಲ್ಲ ಕಲಿಬೇಕು ಅಂತ. ಮತ್ತೆ ಅದೇ ಆಗೋದು. ನಾನು ತುಂಬ ಜನ ನೋಡಿದ್ದೀನಿ. ಯಾರು ಬರ್ತಾರೆ, ಯಾರು ಕಲಿತಾರೆ, ಯಾರು ಮಾಡ್ತಾರೆ, 100% ಅವ್ರಿಗೆ ಸಕ್ಸಸ್ ಬಂದಿದೆ, ಗೊತ್ತಾಗುತ್ತೆ. ಈಗ 12 ಯಾರೋ ಹೇಳಿದ್ರು ಆವಾಗಲೇ, 12 ಬಂದಿತ್ತು ಬಿಸ್ನೆಸ್ಸು. ನೋಡ್ಕೊಂಡಿದ್ದಿದ್ರೆ ಸೇವ್ ಆಗ್ತಾಯಿತ್ತಾ? ಕ್ಲಾಸಿಗೆ ಬಂದಿದ್ದರೆ, ಅಮ್ಮ ತಾಯಿ ನಿಮಗೆ ಹೇಳ್ತಾ ಇರೋದು, ಯಾರು 12 ತೋರಿಸ್ತಿರಲ್ಲ, ನೀವು ಕ್ಲಾಸಿಗೆ ಬಂದಿದ್ದರೆ ಆ ಅಪ್ಪನಿಗೆ ನೋಡಪ್ಪ 12 ಬರ್ತಾಯಿದೆ, ಜಾತಕದಲ್ಲಿದೆ, ಬೇಡ. ಅದಕ್ಕೆ ಮಹಿಳೆಯರು ಪ್ರತಿಯೊಬ್ಬರು ಕಲಿಬೇಕು. ದುಡ್ಡಿನ ಮಕ ನೋಡಿದ್ರೆ ಹಾಳೇ ಅದು. ಫೀಸ್ ಇಟ್ಟಿದ್ದೀವಿ, ಗುರುದಕ್ಷಿಣೆ ಅಷ್ಟೇ ಅದು, ಅರ್ಥ ಆಯ್ತಲ್ವಾ? ಗುರುದಕ್ಷಿಣೆ ಅಷ್ಟೇ. ಆ ಫೀಸ್ ಕೊಟ್ಟರೆ ನಿಮ್ಮ ಜೀವನ ಬದಲಾಗುತ್ತೆ. ಆ ಫೀಸ್ನ ಬೇರೆ ಯಾವುದೋ ಸದುಪಯೋಗ ನಾವು ಮಾಡ್ಕೊಳ್ತೀವಿ, ಬೇರೆ ಬೇರೆ ಖರ್ಚಿಗೆ ಮಾಡ್ಕೊಳ್ತೀವಿ. ಬಟ್ ನಿಮ್ಮ ಜೀವನ 8,000ದಿಂದ
ಎಷ್ಟೋ 8 ಲಕ್ಷ 80 ಲಕ್ಷ 8 ಕೋಟಿ ಉಳಿಸ್ತಕ್ಕಂಥ ಒಂದು ಶಕ್ತಿ ಜ್ಯೋತಿಷ್ಯದಲ್ಲಿದೆ. ಇದನ್ನು ಅರಿತವರು ಮಾತ್ರನೇ ಇದನ್ನು ತಗೊಳ್ತಾರೆ. ಇದೊಂದು ಮಾಣಿಕ್ಯ ಇದ್ದಂಗೆ ಜ್ಯೋತಿಷ್ಯ ಅನ್ನೋದು. ಹತ್ರ ಬಂದು ಕೈ ಕೊಡ್ತಾನೆ ಭಗವಂತ, ಅದನ್ನು ಬಿಸಾಕಿ ಹೋಗೋರು ಬೇಕಾದಷ್ಟು ಜನ ಇದ್ದಾರೆ. ಈ ಫ್ರೀ ಕ್ಲಾಸಲ್ಲಿ ಬಂದಾಗ ನೋಡಿದ್ದೀನಿ ಅಷ್ಟೇ. ನಾನು ಭಗವಂತನ ಕೇಳಿದೆ, ಇಲ್ಲ ಬಿಡಪ್ಪ ಅವ್ರಿಗೆ ಯೋಗ ಇಲ್ಲ, ಹೋಗಲಿ. ನಿಮ್ಮ ಹತ್ರ ಬಂದು ಕಲಿತು ಅವ್ರ ಜೀವನ ಬದಲಾಯಿಸ್ಕೋಬೇಕು ಅಂತ ಅವ್ರಿಗೆ ಯೋಗ ಅಂತ ನಾನು ಕೊಡ್ತೀನಿ. ಅವ್ರಿಗೆ ಯೋಗ್ಯತೆ ಇಲ್ಲದವರು ಆಚೆ ಹೋಗ್ತಾರೆ. ತಲೆ ಕೆಡಿಸ್ಕೊಬೇಡ, ಬಂದವ್ರು ಪಾಠ ಮಾಡಿಕೊಂಡು ಅವ್ರ ಜೀವನನ ಮಾಡು. ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. 12 ಬಂದಿದ ತಕ್ಷಣ ಬನ್ನಿರಿ ನಿಮಗೆ ಆ ಪೂಜೆ ಮಾಡ್ತೀವಿ, ನಿಮಗೆ 12 ಬಂದಿದೆ, ನಿಮಗೆ 12 ತೆಗೆದುಬಿಟ್ಟು ನಿಮ್ಗೆ ಕೋಟ್ಯಾಧೀಶ್ವರ ಮಾಡ್ತೀವಿ ಅನ್ನೋದು ಮುಟ್ಟಾಳ್ತನ. 12 ಇದೆಯಪ್ಪ, ಬೇಡ ಬಿಸ್ನೆಸ್ ಮಾಡೋದು ಅಂತ ಹೇಳ್ತಕ್ಕಂಥವ್ರೆ ಗುರುಗಳು, ಒರಿಜಿನಲ್ ಗುರುಗಳು. ಅಲ್ಲಿ ಇಲ್ಲಿ ಕೂತಿರ್ತಾರೆ ಬರೀ ಹೋಮ ಮಾಡ್ಕೊಂಡು ನಾಮ ಹಾಕೋಕ್ಕೆ. ಅವ್ರು ಫಸ್ಟೇ ನಾಮ ಹಾಕೊಂಬಿಟ್ಟಿರ್ತಾರೆ, ಆ ನಾಮ ನಿಮಗೆ ಹಾಕ್ತಾರೆ ಆಮೇಲೆ ಲಾಸ್ಟಲ್ಲಿ. ಹುಷಾರಾಗಿರಿ. ಯಾವ್ದು ಹಾಕ್ಕೊಂಡ್ರು ಅಷ್ಟೇ, ಯಾವ ರುದ್ರಾಕ್ಷಿ ಹಾಕ್ಕೊಂಡ್ರು ಯಾವ ಯಂತ್ರ ಇಟ್ಕೊಂಡ್ರು ಅಷ್ಟೇ. ನಿಮ್ಮ ಜಾತಕದಲ್ಲಿ ದುಡ್ಡು ಬರೋದಿತ್ತು ಅಂದರೆ ಬರುತ್ತೆ, ಬರಲ್ಲ ಅಂದರೆ ಬರಲ್ಲ. ತಿಳ್ಕೊಬೇಕಾ? ಇವತ್ತು ಜಾಯ್ನ್ ಆಗಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್. ಭೇಟಿ ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಹೇಳಬೇಕು ಅಂದರೆ ಆ ಓಷನ್ ಆಫ್ ನಾಲೆಡ್ಜ್ ಅಂತ ನಾವು ಹೇಳ್ಬೋದು. ಅನಂತವಾದಂಥ ಜ್ಞಾನವನ್ನು ತುಂಬಿರುವಂತಹ ಮಹಾಪಂಡಿತರು. ಅದಕ್ಕೆ ಅವರ ಹೆಸರು ಪಂಡಿತ್ ದಿನೇಶ್ ಗುರೂಜಿ ಅಂತ ಇದೆ. ಅವರಲ್ಲಿ ಕಲ್ತಿರುವಂತಹ ವಿದ್ಯೆಗಳು 1-2 ತುಂಬ ಅಗಾಧವಾದಂಥ ವಿದ್ಯೆಗಳನ್ನು ಕಲ್ತಿದ್ದೀವಿ. ಆ ಒಂದು ನಕ್ಷತ್ರ ನಾಡಿಯ ಇರಬಹುದು ಅಥವಾ ಚಕ್ರಗಳ ಬ್ಯಾಲೆನ್ಸಿಂಗ್ ಇರಬಹುದು. ಈಗ ಅತ್ಯದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳ್ಕೊಟ್ಟಿದ್ರು, ಅದು ಡೀಪ್ ಸೀಕ್ರೆಟ್ಸ್ ಅಂತ. ಅದನ್ನು ಇರಬಹುದು. ಅತ್ಯದ್ಭುತವಾದಂಥ ಪ್ರೆಡಿಕ್ಷನ್ಸನ್ನು ಕೊಡಲಿಕ್ಕೆ ಇದು ಸಾಧ್ಯ ಆಗತ್ತೆ. ಒಳ್ಳೆ PDFಸನ್ನು ಕೊಡ್ತಾರೆ ಮತ್ತು ಆ್ಯಪ್ ಕೊಟ್ಟಿದ್ದಾರೆ. ಎಲ್ಲವೂ ತುಂಬ ಈಸಿಯಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಯಾರ್ದು ಏನೇ ಡೇಟ್ ಆಫ್ ಬರ್ತನ್ನು ತೊಗೊಂಡ್ರು ಹೀಗೆ ಇದೆ ಅನ್ನೋದನ್ನು ನಾವು ಪರ್ಫೆಕ್ಟ್ ಆದಂಥ ಪ್ರೆಡಿಕ್ಷನ್ಸನ್ನು ಕೊಡ್ಬೋದು. ಸೊ ಇಂತಹ ಒಂದು ಜ್ಞಾನವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಈ ಜ್ಞಾನವನ್ನು. ಹಾಗಾಗಿ ಅವ್ರಿಗೆ ಹೆಚ್ಚು ಆ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ. ಮತ್ತು ಅವರಿಂದ ಕಲ್ತಿರುವಂಥ ವಿದ್ಯೆಗೆ ನಾನು ಅವ್ರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಗುರೂಜಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.